ನಮಸ್ಕಾರ ಸ್ನೇಹಿತರೆ, ಎಂ.ಆರ್. ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ಜನವರಿ 1ರಿಂದ 9 ನಿಯಮಗಳಲ್ಲಿ ಬದಲಾವಣೆ ಕೂಡ ಆಗ್ತಾ ಇದೆ. ಈ 9 ನಿಯಮಗಳು ಯಾವ್ಯಾವು ಅಂತಂದರೆ, ಇಲ್ಲಿ ನಿಮ್ಮ ಒಂದು ಏನಪ್ಪ ಅಂದರೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೋದು, ಹಾಗೆ UPI ಆಗಿರ್ಬೋದು, ಬ್ಯಾಂಕ್ ಬಗ್ಗೆ ಆಗಿರ್ಬೋದು, ಇಲ್ಲಿ LPG ಸಿಲಿಂಡರ್ ಇದರ ಒಂದು ರೇಟ್ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅದು ಕೂಡ ಇದೆ. ಹಾಗೆ ಪೆಟ್ರೋಲ್ ಅಂದರೆ ಇಂಧನ ಏನು ಇದೆ, ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, CNG ಈ ರೀತಿಯಾಗಿ ಇದರ ಒಂದು ದರ ಏನಪ್ಪ ಅಂದರೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅದು ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಒಂದು FD ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಎಲ್ಲ ಮಾಹಿತಿಯೊಂದಿಗೆ ಇಲ್ಲಿ ಏನಪ್ಪ ಅಂತಂದರೆ 9 ನಿಯಮಗಳನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಎಕ್ಸ್ಪ್ಲೇನ್ ನಿಮಗೆ ಇದೇ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಏನಪ್ಪ ಅಂತಂದರೆ 2026ರ ಹೊಸ ವರ್ಷದ ಆರಂಭದೊಂದಿಗೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿವೆ. LPG ದರದಿಂದ ಹಿಡಿದು ಬ್ಯಾಂಕ್ ಸಾಲ ಆಗಿರ್ಬೋದು, ವಾಹನ ದರ ಆಗಿರ್ಬೋದು, ಮತ್ತು ಪ್ಯಾನ್ ಕಾರ್ಡ್ವರೆಗೆ ಒಟ್ಟು 9 ಪ್ರಮುಖ ನಿಯಮಗಳನ್ನು ಜನವರಿ 1ರಿಂದ ಬದಲಾಗಲಿದ್ದು, ಇದು ಏನಪ್ಪ ಅಂತಂದರೆ ನೇರವಾಗಿ ನಿಮ್ಮ ಜೇಬಿನ ಮೇಲೆ ಪರಿಣಾಮ ಬೀರಲಿದೆ. ಮೊದಲನೇ ಬದಲಾವಣೆ ಯಾವುದಂತಂದರೆ ನೋಡಿ, ಪ್ಯಾನ್ ಮತ್ತು ಆಧಾರ್ ಲಿಂಕ್. ಇದರ ಒಂದು ಮಾಹಿತಿ ನೋಡ್ತಾ ಹೋದರೆ, ಡಿಸೆಂಬರ್ 31ರೊಳಗೆ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡದಿದ್ದರೆ ಜನವರಿ 1ರಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗಲಿದೆ, ಅಂದರೆ ಇನ್ಆಕ್ಟಿವ್ ಆಗುತ್ತೆ. ಇದರಿಂದ ITR ರೀಫಂಡ್ ಸಿಗುವುದಿಲ್ಲ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳಿಗೆ ತೊಂದರೆಯಾಗಲಿದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ಯಾನ್ ಮತ್ತು ಆಧಾರ್ ಲಿಂಕ್. ಎರಡನೇ ನಿಯಮ ಹೊಸ ತೆರಿಗೆ ಕಾನೂನು ಅಂದರೆ ನ್ಯೂ ಟ್ಯಾಕ್ಸ್ ಲಾ ಅಂತ. ಇಲ್ಲಿ ಹೊಸ ಆದಾಯ ತೆರಿಗೆ ಕಾಯ್ದೆಯ ನಿಯಮಗಳನ್ನು ಸರ್ಕಾರ ಜನವರಿಯಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ. ಇದು ಏಪ್ರಿಲ್ 1, 2026ರಿಂದ ಅಂದರೆ 2026-27ನೇ ಹಣಕಾಸು ವರ್ಷ ಸಂಪೂರ್ಣವಾಗಿ ಜಾರಿಗೆ ಬರಲಿದೆ. ITR ಫಾರ್ಮ್ಗಳು ಸರಳವಾಗಲಿವೆ. ಸೊ ಇದನ್ನು ಕೂಡ ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಏನಪ್ಪ ಅಂತಂದರೆ ಹೊಸ ತೆರಿಗೆ ಕಾನೂನು. ಈಗ ಮೂರನೇ ನಿಯಮ ಬಂದುಬಿಟ್ಟು ನೋಡಿ, FD ಮತ್ತು ಸಾಲದ ಬಡ್ಡಿ ದರ ಅಂದರೆ FD ಮತ್ತು ಲೋನ್ಸ್ ಅಂತ. ಇದರ ಒಂದು ಮಾಹಿತಿ ನೋಡ್ತಾ ಹೋದರೆ, SBI, HDFC ಸೇರಿದಂತೆ ಪ್ರಮುಖ ಬ್ಯಾಂಕ್ಗಳು ಜನವರಿ 1ರಿಂದ ಸಾಲದ ದರಗಳನ್ನು ಇಳಿಕೆ ಮಾಡಿವೆ. ಜೊತೆಗೆ ಫಿಕ್ಸೆಡ್ ಡೆಪಾಸಿಟ್ ಅಂದರೆ FD ಮೇಲಿನ ಬಡ್ಡಿ ದರಗಳಲ್ಲೂ ಕೂಡ ಬದಲಾವಣೆಯಾಗಲಿದ್ದು, ಹೂಡಿಕೆದಾರರ ಮೇಲೆ ಪರಿಣಾಮ ಬೀರಲಿದೆ. ಹಾಗೆ ನಾಲ್ಕನೇ ನಿಯಮ ಬಂದುಬಿಟ್ಟು LPG ಸಿಲಿಂಡರ್ ದರ ಅಂದರೆ LPG ಪ್ರೈಸ್ ನೋಡ್ತಾ ಹೋದರೆ, ಇಲ್ಲಿ ಪ್ರತಿ ತಿಂಗಳ ಮೊದಲ ದಿನದಂತೆ ಜನವರಿ 1ರಂದು LPG ಗ್ಯಾಸ್ ಸಿಲಿಂಡರ್ ಬೆಲೆ ಪರಿಷ್ಕರಣೆಯಾಗಲಿದೆ. ಬೆಲೆ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಅಷ್ಟೇ. ಹಾಗೆಯೇ ಇಲ್ಲಿ 5ನೇ ನಿಯಮ ಬಂದುಬಿಟ್ಟು CNG ಮತ್ತು ಇಂಧನ ದರ ಅಂದರೆ ಇಲ್ಲಿ LPG ಜೊತೆಗೆ CNG ಮತ್ತು PNG ಹಾಗೆ ವಿಮಾನ ಇಂಧನ ಅಂದರೆ ATF ಇಲ್ಲಿ ಬೆಲೆಗಳು ಬದಲಾಗಲಿವೆ. ಇದು ಪ್ರಯಾಣ ದರಗಳ ಮೇಲೆ ಕೂಡ ಏನಪ್ಪ ಅಂದರೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗೆ ಇಲ್ಲಿ 6ನೇ ನಿಯಮ ಬಂದುಬಿಟ್ಟು UPI ಮತ್ತು ಸಿಮ್ ಕಾರ್ಡ್. ಇಲ್ಲಿ ಆನ್ಲೈನ್ ವಂಚನೆ ತಡೆಯಲು ಬ್ಯಾಂಕ್ಗಳು UPI ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ. ಹಾಗೆಯೇ ಸಿಮ್ ಕಾರ್ಡ್ ಪರಿಶೀಲನಾ ನಿಯಮಗಳು ಕೂಡ ಕಠಿಣವಾಗಲಿದ್ದು, ವಾಟ್ಸಪ್, ಟೆಲಿಗ್ರಾಮ್ ಮೂಲಕ ನಡೆಯುವ ವಂಚನೆಗೆ ಬ್ರೇಕ್ ಬೀಳಲಿದೆ. ಅಂದರೆ ನಿಮಗೆ ನಾರ್ಮಲ್ ಮೆಸೇಜ್ ಆಗಿರ್ಬೋದು, ವಾಟ್ಸಪ್ ಮೂಲಕ ಮೆಸೇಜ್ಗಳನ್ನು ಕಳಿಸಿ ಆಗಿರ್ಬೋದು, ನೀವು ಆ ಮೆಸೇಜ್ಗಳ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣಗಳು ಎಲ್ಲ ಏನಪ್ಪ ಅಂದರೆ ಲೂಟಿ ಆಗ್ತಾ ಇದೆ. ಅದನ್ನು ತಡೆಗಟ್ಟಲು ಈಗ ಆನ್ಲೈನ್ ವಂಚನೆ ತಡೆಯಲು ಬ್ಯಾಂಕ್ಗಳು ಏನಪ್ಪ ಅಂತಂದರೆ UPI ಮತ್ತು ಡಿಜಿಟಲ್ ಪಾವತಿ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ. ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಮೂಲಕ ಏನು ನಿಮ್ಮ ಒಂದು ವಂಚನೆ ನಡೀತಾ ಇದೆ ಅದಕ್ಕೆ ಬ್ರೇಕ್ ಹಾಕಲಿಕ್ಕೆ ಈ ಒಂದು ಹೊಸ ಏನಪ್ಪ ಅಂದರೆ UPI ಮತ್ತು ಸಿಮ್ ಕಾರ್ಡ್ ಹೊಸ ರೂಲ್ಸನ್ನು ಬಿಡುಗಡೆ ಮಾಡಿದೆ. ಹಾಗೆ 7ನೇ ನಿಯಮ ಬಂದುಬಿಟ್ಟು 8ನೇ ವೇತನ ಆಯೋಗ. ಅಂದರೆ ನೋಡಿ, ಕೇಂದ್ರ ಸರ್ಕಾರಿ ನೌಕರರ ಬಹುನಿರೀಕ್ಷಿತ ಪೇ ಅಂದರೆ 8ನೇ ವೇತನ ಆಯೋಗವು ಜನವರಿ 1, 2026ರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ. ಇದರಿಂದ ನೌಕರರ ಸಂಬಳ ಮತ್ತು ಪಿಂಚಣಿಯಲ್ಲಿ ಏರಿಕೆಯಾಗಲಿದೆ. ಸೊ ಇದಕ್ಕಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ರು. ಈಗ ಜನವರಿ 1ಕ್ಕೆ ಏನಪ್ಪ ಅಂತಂದರೆ ಜಾರಿಗೆ ಬರುವ ನಿರೀಕ್ಷೆ ಇದೆ. ಆದರೆ ಖಂಡಿತ ಬರುತ್ತೆ ಅಂತಲ್ಲ, ಏನೋ ಇಲ್ಲಿ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ, ಬರುವ ನಿರೀಕ್ಷೆ ಇದೆ ಅಂತ ಅಷ್ಟೇ. ಹಾಗೆ ಇಲ್ಲಿ 8ನೇ ನಿಯಮ ಬಂದುಬಿಟ್ಟು ರೈತರಿಗೆ ಹೊಸ ನಿಯಮ. PM ಕಿಸಾನ್ ಯೋಜನೆಯ ಲಾಭ ಪಡೆಯಲು ರೈತರ ID ಅಂದರೆ ಫಾರ್ಮರ್ ID ಕಡ್ಡಾಯವಾಗಲಿದೆ. ಅಲ್ಲದೆ ಪ್ರಾಣಿಗಳಿಂದ ಬೆಳೆ ಹಾನಿಯಾದರೆ 72 ಗಂಟೆಯ ಒಳಗೆ ವರದಿ ಮಾಡಿದರೆ ವಿಮೆ ಪರಿಹಾರ ಕೂಡ ಸಿಗಲಿದೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ರೈತರಿಗೆ. ನೋಡಿ, ನಿಮ್ಮ ಪ್ರಾಣಿಗಳಿಂದ ಯಾವುದೇ ಬೆಳೆ ಹಾನಿ ಆದರೂ ಕೂಡ 72 ಗಂಟೆಯ ಒಳಗೆ ವರದಿ ಮಾಡಬೇಕು. ಇಲ್ಲಪ್ಪ ಅಂದರೆ ನಿಮಗೆ ವಿಮೆ ಪರಿಹಾರ ಸಿಗುವುದಿಲ್ಲ. ಹಾಗೆ 9ನೇ ನಿಯಮ ಅಂದರೆ ಕೊನೆಯ ನಿಯಮ ಬಂದುಬಿಟ್ಟು ವೆಹಿಕಲ್ ಪ್ರೈಸ್ ಹೈಕ್ ಅಂದರೆ ವಾಹನಗಳ ಬೆಲೆ ಏರಿಕೆ.
ನೀವು ಹೊಸ ಕಾರು ಅಥವಾ ಬೈಕ್ ಕೊಳ್ಳುವ ಪ್ಲಾನ್ ಮಾಡಿದ್ದರೆ ಹಿಂದೆ ಬುಕ್ ಮಾಡಿ. ಜನವರಿ 1, 2026ರಿಂದ ನಿಸ್ಸಾನ್, BMW, MG ಮೋಟಾರ್, ಎಥರ್ ಎನರ್ಜಿ ಸೇರಿದಂತೆ ಹಲವು ಕಂಪನಿಗಳು ವಾಹನ ಬೆಲೆಯನ್ನು ಶೇಕಡಾ 3ರಷ್ಟು ಹೆಚ್ಚಿಸಲಿವೆ. ಈಗ ನೋಡಿ ಕರೆಕ್ಟಾಗಿ ಏನಪ್ಪ ಅಂದರೆ ತಿಳ್ಕೊಳ್ಳಿ ಏನು 9 ನಿಯಮಗಳಲ್ಲಿ ಏನೇನು ಹೇಳಿದೆ ಅಂತ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.